शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तौ पुनः पुनः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ಲೋಕ ಹೇಳದ ಸರ್? ಹೇಳಿ. ಪ್ರಾಕ್ಟೀಸ್ ಆಗಿಲ್ಲ ನಂಗೆ. ಹೇಳಿ ನೋಡೋಣ. 298 ಇಂದ 298. ಓಕೆ. ಸಂತ್ಯನ್ನೇ ಪ್ರತಿಬಂಧಾಃ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ ತೇಷಾಮೇವಂ ಮೂಲಂ ಪ್ರಥಮ ಅವಿಕಾರೋ ಭವತ್ಯಹಂಕಾರಃ ಯಾವತ್ ಸ್ಯಾತ್ ಸ್ವಸ್ಯ ಸಂಬಂಧಃ ಅಹಂಕಾರೇಣ ದುರಾತ್ಮನಾ ತಾವನ್ ಲೇಶಮಾತ್ರಾಪಿ ಮುಕ್ತಿಃ ವಾರ್ತಾ ವಿಲಕ್ಷಣ. ಒಂದ್ಸಲ ಅಂದ್ರೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಟ್ಟಿದ್ದೀರಿ. ಸರ್ ಇಲ್ಲಿಂದ ಕೆಳಕಂತ ಹೋಗಿ ಇನ್ನೊಂದ್ಸಲ. ಸಂಧ್ಯನ್ಯೇ ಪ್ರತಿಬಂಧಾ ಪುಂಸಃ ಸಂಸಾರ ಹೇತವಃ ತೇಷಾಮೇಕಂ ಮೂಲಂ ಪ್ರಥಮಂ ವಿಕಾರೋ ಭವತ್ಯಹಂಕಾರಃ. ಅವಿಕಾರಲ್ಲ, ವಿಕಾರೋ ಅದು. ಯಾವತ್ ಸ್ಯಾತ್ ಸ್ವಸ್ಯ ಸಂಬಂಧಃ ಅಹಂಕಾರೇಣ ದುರಾತ್ಮನಾಂ ತಾವನ್ ಲೇಶಮಾತ್ರಾಪಿ ಮುಕ್ತಿವಾರ್ತಾ. ಅಹಂಕಾರ ಗೃಹಾನ್ ಮುಕ್ತಃ ಸ್ವರೂಪಮುಪಪದ್ಯತೆ ಚಂದ್ರವದ್ವಿಮಲಃ ಪೂರ್ಣಃ ಸದಾನಂದ ಸ್ವಯಂ ಪ್ರಭಃ. ನಿಮಗೆ ಮ್ಯೂಟ್ ಮಾಡಿ ವೀಣಾವ್ರೆ, ಸ್ವಾಣಿಯವರು. ಸರಿ ಸರ್, ಅದ್ ಮ್ಯೂಟ್ ಆಗ್ತಾ ಇಲ್ಲ. ಮ್ಯೂಟ್ ಆಗ್ತಾ ಇಲ್ವಾ? ಇಲ್ಲ, ಅದ್ ಬಟನ್ ಸರ್. ರೀಜಾಯ್ನ್ ಆಗಿ ಕಟ್ ಮಾಡಿ ನನ್ನ. ಯೋ ವಾ ಪುರೇ ಸೋಹಮಿತಿ ಪ್ರತೀತೋ ಬುದ್ಧ್ಯಾ ಪ್ರಕ್ಲುಪ್ತತಮಸಾತಿ ಮೂಢಯಾ ತಸ್ಯೈವ ನಿಶ್ಶೇಷತಯಾ ವಿನಾಶೇ ಬ್ರಹ್ಮಾತ್ಮಭಾವಃ ಪ್ರತಿಬಂಧಶೂನ್ಯಃ. ಇದನ್ನ ಯಾವ್ದಾದ್ರು ರಾಗ ನೋಡಿದಿರಿ ಗೌರಿ ಅವರೇ? ಈ 302ನೇ ಶ್ಲೋಕ. ಇಲ್ಲ ಸರ್, ಟೈಮ್ ಸಿಕ್ಕಿಲ್ಲ, ನಾನು ನೋಡ್ಲಿಲ್ಲ. ಓಕೆ, ಸರಿ. ಇದನ್ನ ರಾಗದ ಹೇಳಂಗಿಲ್ಲ, ಹಾಗೆ ಹೇಳ್ತೀನಿ. ಬ್ರಹ್ಮಾನಂದ ನಿಧಿ ಮಹಾಬಲವತ ಅಹಂಕಾರ ಘೋರಹೀನಾಂ ಸಂವೇಷ್ಟಾತ್ಮನಿ ರಕ್ಷತೆ ಗುಣಮಯೈಶ್ಚಂಡೈಃ ತ್ರಿಭಿರ್ಮಸ್ತಕೈಃ ವಿಜ್ಞಾನಾಖ್ಯ ಮಹಾಸಿನ ದ್ವಿಮತ ವಿಚ್ಛಿದ್ಯ ಶೀರ್ಷತ್ರಯಂ ನಿರ್ಮೂಲ್ಯ ಹೀಮಂ ನಿಧಿಂ ಸುತಕರಂ ಧೀರಃ ಅನುಭೋಕ್ತುಂ ಕ್ಷಮಃ. ಯಾವದ್ವಾ ಯತ್ಕಿಂಚಿತ್ ದಿಶಾ ದೋಷಸ್ಫೂರ್ತಿರಸ್ತಿ ಚೇತ್ತೇಃ ಕಥಮಾರೋಗ್ಯಾಯ ಭವೇತ್ ತದ್ವತ್ತಹಂ ತಾಪಿ ಯೋಗಿನೋ ಮುಕ್ತೈಃ. ಅಹಮೋ ಅತ್ಯಂತ ನಿವೃತ್ತ್ಯಾ ತತ್ಕೃತ ನಾನಾ ವಿಕಲ್ಪ ಸಂಪತ್ಯಾಂ
ಪ್ರತ್ಯಕ್ಷತ್ವ ವಿವೇಕಾದಯಂ ಅಯಮಸ್ಮೀತಿ ವಿಂದತೆ ತತ್ವಂ. ಅಹಂಕಾರೇ ಕರ್ತಾಃ ಕರ್ತೃಃ ಅಹಮಿತಿ ಮತಿಂ ಮುಂಚ ಸಹಸಾಂ ವಿಕಾರಾತ್ಮನ ಆತ್ಮಪ್ರತಿಫಲದೃಶಿ ಸ್ವಸ್ಥಿತಿಮುಷೀಂ ಯತ್ತಧ್ಯಾಸಾತ್ ಪ್ರಾಪ್ತ ಜನಿಮೃತಿಜರಾ ದುಃಖ ಬಹುಲಾಂ ಪ್ರತೀಚ ಚಿನ್ಮೂರ್ತೆಸ್ತವ ಸುಖತನೋ ಸಂಸ್ಕೃತಿರಿಯಂ ಸದೈಕರೂಪಸ್ಯ ಚಿದಾತ್ಮನೋ ವಿಭೋಃ ಆನಂದಮೂರ್ತೆ ಅನವದ್ಯ ಕೀರ್ತೆ ನೈವಾನ್ಯತಾ ಕ್ವಾಪ್ಯ ವಿಕಾರಿಣಸ್ತೆ ವಿನಾಹಮಧ್ಯಾಸಮುಷ್ಯ ಸಂಸ್ಕೃತಿಃ. ತಸ್ಮಾದಹಂಕಾರಮಿಮಂ ಸ್ವಶತ್ರುಂ ಭೋಕ್ತುರ್ಗಲೆ ಕಂಟಕವತ್ ಪ್ರತೀತಂ ವಿಚ್ಛಿದ್ಯ ವಿಜ್ಞಾನಮಹಾಸಿನಾ ಸ್ಫುಟಂ ಭುಕ್ತ್ವಾತ್ಮ ಸಾಮ್ರಾಜ್ಯ ಸುಖಂ ಯಥೇಷ್ಟಂ. ತಸ್ಮಾತ್ ಅಹಂಕಾರಂ ಇಮಂ ಸ್ವಶತ್ರುಂ. ತಸ್ಮಾತ್ ಆ ಕಾರಣದಿಂದ, ಯಾವ ಕಾರಣದಿಂದ ಅಂತಂದ್ರೆ, ನಾವು ಹಿಂದಿನ ಈ ಎಲ್ಲ ಶ್ಲೋಕಗಳನ್ನ ನೋಡುವಾಗ ನಮ್ಮ ಮುಕ್ತಿಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಹಂಕಾರ. ಆ ಅಹಂಕಾರವನ್ನು ಇಲ್ಲಿ ತಸ್ಮಾತ್ ಆ ಕಾರಣದಿಂದ ಅಹಂಕಾರಂ ಇಮಂ ಸ್ವಶತ್ರುಂ, ಈ ನಮ್ಮ ಮುಕ್ತಿಗೆ ಅಡ್ಡಿಯಾಗಿರ್ತಕ್ಕಂಥ ಈ ಅಹಂಕಾರವೇ ಶತ್ರು, ಸ್ವಶತ್ರು. ಹೊರಗಡೆಯವರಲ್ಲ, ನಮ್ದೇ ನಮ್ಮ ಅಹಂಕಾರ ನಮಗೆ ಶತ್ರು. ಒಮ್ಮೊಮ್ಮೆ ನಮ್ಮ ಮನೆಯವರೇ ನಮಗೆ ಶತ್ರುಗಳಾಗ್ತಾರಲ್ಲ, ಹಾಗೆ ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ, ಎಲ್ಲ ವ್ಯವಸ್ಥೆ ತಪ್ಪಿ ಅಂತಂದ್ರೆ ಅದನ್ನ ಮನೆಯವರು ಶತ್ರುಗಳಾಗಿರ್ತಾರಲ್ಲ. ಹಾಗೆ ಇಲ್ಲಿ ಯಾವಾಗ ನಮ್ಮ ನಿಜವಾದ ಸ್ವರೂಪವನ್ನ ಪಡ್ಕೊಳಕ್ ಹೋಗ್ತೀವಿ ಅವಾಗ ನಮ್ಮ ಅಹಂಕಾರವೇ ನಮಗೆ ಶತ್ರುವಾಗುತ್ತೆ. ಎಂಥ ಶತ್ರುವಾಗುತ್ತೆ? ಭೋಕ್ತು ಗಲೆ ಕಂಟಕವತ್ ಪ್ರತೀತಂ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಬಹಳ ಒಳ್ಳೆ ಮೃಷ್ಟಾನ್ನ ಭೋಜನ ನಾಲಿಗೆ ಮೇಲೆ ಇಟ್ಕೊಂಡಿದ್ದೀರಿ, ಅದು ಎಲ್ಲ ಸುಗಂಧ ಭರಿತವಾಗಿರ್ತಕ್ಕಂಥದ್ದು, ನವರಸಗಳಿಂದ ತಂದಿರ್ತಕ್ಕಂಥದ್ದು. ಆದ್ರೆ ನಾಲಿಗೆ ಮೇಲೆ ಇಟ್ಕೊಂಡಿದ್ರಿ, ನಾಲಿಗೆ ಎಲ್ಲ ಅದರ ಸವಿತ ಇದೆ, ಆದ್ರೆ ಗಂಟ್ಲಿಗೆ ಹೋಗ್ಬೇಕು, ಗಂಟ್ಲಲ್ಲಿ ಒಂದು ಹುಣ್ಣಾಗಿಬಿಟ್ಟಿದೆ. ಈಗ ಗಂಟ್ಲಲ್ಲಿ ಒಳಗಡೆ ಹುಣ್ಣಾಗಿತ್ತಂದ್ರೆ ಅಲ್ಲಿಗೆ ಯಾವುದು ಟಚ್ ಆದರೂ ಕೂಡ ಅದು ಉಡ್ಲಿಕ್ಕೆ ಶುರುವಾಗುತ್ತೆ. ಅದು ಸಿಹಿನೇ ಇರಲಿ, ಕಹಿಯನೇ ಇರಲಿ, ಪುಳಿನೇ ಇರಲಿ, ಖಾರವಿರಲಿ. ಅವಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ ನುಂಗೋದಿಲ್ಲ. ಯಾಕಂದ್ರೆ ಅದ್ರ ಉರಿ ಜಾಸ್ತಿ ಇದ್ದಾಗ ನುಂಗಕ್ಕಾಗೋದಿಲ್ಲ ನಮಗೆ, ಮತ್ತೆ ವಾಪಸ್ ಬಂದ್ಬಿಡ್ತದೆ. ಅದೇ ರೀತಿಯಾಗಿ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಅನೇಕ ಶ್ರವಣದಿಂದ ಆ ಆನಂದವನ್ನ, ಆ ಆತ್ಮಾನಂದವನ್ನ ಅನುಭವಿಸ್ಬೇಕು ಅಂತ ನಮ್ಮ ಕಡೆ ಈಗ ಜ್ಞಾನದ ಇಚ್ಛೆ ಬೆಳೆದು ರೆಡಿಯಾಗಿದ್ದೀವಿ. ಆದರೆ ಈ ಪೂರ್ವ ಸಂಸ್ಕಾರದ ಅಹಂಕಾರ ಏನ್ ಮಾಡ್ತಾ ಇದೆ, ಅದನ್ನ ನಿಲ್ಲಿಸ್ಬಿಟ್ಟು ಆ ಆತ್ಮಾನಂದದ ಊಟವನ್ನ ನಮ್ಮನ್ನ ಕಟ್ ಮಾಡ್ತಾ ಇದೆ. ಅದಕ್ಕೆ ಅವರು ಇಲ್ಲಿ ಮಧ್ಯದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭೋಕ್ತು ಗಲೆ, ಗಲೆ ಅಂದ್ರೆ ಕಂಠ, ಆ ಗಂಟ್ಲು, ಕಂಠಕವತ್ ಪ್ರತೀತಂ. ಅದು ಕಂಠ ಗಡ್ಡೆ ಆಗಿಬಿಟ್ಟಿದೆ. ಅಲ್ಲಿ ಗಂಟ್ಲಲ್ಲಿ ಇರ್ತಕ್ಕಂಥ ಒಂದು ಪೂರ್ಣ ವ್ರಣ, ಗಾಯ. ನಮ್ಮ ಊಟಕ್ಕೆ ಅದು ನಮ್ಮ ಸುಖಕ್ಕೆ ಅಡ್ಡಿಯಾಗಿ ಬಿಟ್ಟಿರ್ತದೆ. ಇವಾಗ ಏನ್ ಮಾಡ್ಬೇಕು? ವಿಚ್ಛಿದ್ಯ ವಿಜ್ಞಾನ ಮಹಾಸಿನ ಸ್ಫುಟಂ. ಮಹಾಸಿನ, ಈ ಮಹಾಸಿನ ಅಂತಕ್ಕಂಥದ್ದು ಯಾವುದಂದ್ರೆ ನಿಧಿಧ್ಯಾಸನ ಅಂತಕ್ಕಂತಹದ್ದು ವಿಜ್ಞಾನ ಅಂತ ಕರಿತಿರೋದು. ವಿಜ್ಞಾನ ಅಂದ್ರೆ ವಿವೇಕ ಉಳ್ಳಂತಹ ಜ್ಞಾನದಿಂದ ಈಗ ನಾವು ಏನ್ ಮಾಡಿದ್ದೀವಿ, ಸೊ ನಿಧಿಧ್ಯಾಸನದಲ್ಲಿ ನಮ್ಮ ಸ್ವರೂಪವನ್ನು ನಾವು ನಿಶ್ಚಯ ಮಾಡಿದ್ದೀವಿ. ಆ ಜ್ಞಾನ ಇದೆ ನಮ್ಮ ಹತ್ರ.
ಆ ಜ್ಞಾನದಿಂದ ಏನ್ ಮಾಡ್ಬೇಕು? ವಿಚ್ಛಿದ್ಯ. ಅದನ್ನೇನ್ ಮಾಡ್ಬೇಕು? ಅದನ್ನ ಕತ್ತರಿಸ್ಬೇಕು. ಅದನ್ನ ಅಂದ್ರೆ ಕತ್ತರಿಸ್ಬೇಕು ಅಂತಂದ್ರೆ ಅದರ ಅರ್ಥ ಏನು? ಅದಕ್ಕೆ ಆಪರೇಷನ್ ಮಾಡಿಸ್ಬೇಕು. ಆ ಗಂಟಲಲ್ಲಿ ಇರ್ತಕ್ಕಂಥ ಋಣ ನಮ್ಗೆ ತೆಗಿಬೇಕು ಅಂತಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬಿಟ್ಟು ಅಂತಂದ್ರೆ ಹೆಂಗದು ವಾಸಿಯಾಗಿ ನಮ್ಮ ಊಟಕ್ಕೆ ಯಾವ್ದು ಅಡ್ಡಿ ಆಗೋದಿಲ್ವೋ ಆ ರೀತಿಯಾಗಿ ಈ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಆತ್ಮ ಆನಂದಕ್ಕೆ ಅಡ್ಡಿಯಾಗಿಬಿಟ್ಟಿದೆ. ಈ ನಿಧಿಧ್ಯಾಸನ ಅಂತಕ್ಕಂತಹ ಒಂದು ಏನು ಜ್ಞಾನದ ಒಂದು ಖಡ್ಗ ಇದೆ ನಮ್ಮ ಹತ್ರ. ಆ ಖಡ್ಗದಿಂದ ಏನ್ ಮಾಡ್ಬೇಕು? ಅದನ್ನ ಸ್ಪಷ್ಟವಾಗಿ ಅದನ್ನ ನಾವು ನೋಡ್ಬೇಕು. ಅದನ್ನ ವಿಚ್ಛಿದ್ಯ, ಅದನ್ನ ನಿರಾಕರಿಸ್ಬೇಕು. ಅದನ್ನ ನಿರಾಕರಿಸಿದ ಮೇಲೆ ಅವಾಗ ಏನ್ ಮಾಡಕ್ ಸಾಧ್ಯ? ಭುಕ್ತ್ವಾ ಭೋಕ್ತು ಅಂತ ಮೇಲೆ ಬಂತಲ್ವ, ಹಾಗೆ ಈಗ ಭುಕ್ತ್ವಾ. ಈಗ ಚೆನ್ನಾಗಿ ಊಟ ಮಾಡು. ಏನನ್ನ ಊಟ ಮಾಡು? ಆತ್ಮ ಸಾಮ್ರಾಜ್ಯ ಸುಖಂ. ಆತ್ಮ ಸಾಮ್ರಾಜ್ಯ ಅಂತಂದ್ರೆ ಈ ಆತ್ಮ ಆನಂದವನ್ನ ಎಷ್ಟು ಯಥೇಚ್ಛವಾಗಿ ಯಥೇಷ್ಟಂ. ಈ ಹೊರಗಿನ ಊಟ ಆದರೆ ಎಷ್ಟು ತಿನ್ನಬೇಕು? ಹೊಟ್ಟೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟನ್ನ ತಿಂತೀವಿ. ಅದಕ್ಕಿಂತ ಹೆಚ್ಚಿಗೆ ತಿನ್ಲಿಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಹೆಚ್ಚಾದರೂ ನಮಗೆ ಡಿಸ್ಟರ್ಬ್ ಮಾಡುತ್ತೆ, ಇಲ್ಲ ವಾಮಿಟರ್ ಆಗುತ್ತೆ, ಇಲ್ಲಂತಂದ್ರೆ ದೇಹಕ್ಕೆ ಬಾಧೆ ಮಾಡುತ್ತೆ. ಆದ್ರೆ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಇದು ಎಷ್ಟು ತಿಂದಷ್ಟು ಕೂಡ, ಎಷ್ಟು ಸವಿದಷ್ಟು ಕೂಡ ಮತ್ತೆ 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 ಆನಂದವನ್ನೇ ತಂದು ಕೊಡ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ಆ ಆನಂದವನ್ನು ಅನುಭವಿಸುವಂತಹ ಯಾವುದು ಇನ್ಸ್ಟ್ರೂಮೆಂಟ್ ಇದೆಯೋ ಅದು ಸ್ಥೂಲವಾಗಿರೋದಲ್ಲ, ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ಸೂಕ್ಷ್ಮವಾಗಿರ್ತಕ್ಕಂತಹ ಯಾವುದು ನಮ್ಮ ಮನಸ್ಸು ಇದೆಯೋ ಅದು ಶುದ್ಧವಾದಾಗ ಧ್ಯಾನದಿಂದ ಈ ಆತ್ಮಾನಂದದ ಸ್ಫುರಣೆ ಆಗುತ್ತೆ. ಎಷ್ಟು ಸ್ಫುರಣೆ ಆಗುತ್ತೆ ಅಂತಂದ್ರೆ ಎಷ್ಟು ಸಮಯದಲ್ಲಿ ಎಷ್ಟು ಸಮಯ ತಗೊಂಡು ಕೂತ್ಕೊಂಡ್ರು ಕೂಡ ಅದು ಇನ್ನೂ ಆನಂದ ಜಾಸ್ತಿ ಆಗ್ತಾ ಉಂಟದು, ಬಿಟ್ರೆ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಲಿಮಿಟ್ ಇಲ್ಲ, ಅನ್ಲಿಮಿಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ಈ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಆನಂದಕ್ಕೆ ಅಡ್ಡಿಯಾಗಿದೆ. ಆ ಅಡ್ಡಿಯಾಗಿರ್ತಕ್ಕಂಥ ಆನಂದ ಆ ಅಹಂಕಾರವನ್ನು ತೆಗೆದುಬಿಟ್ಟು ಯಥೇಚ್ಛವಾಗಿ ಈ ಆತ್ಮ ಸಾಮ್ರಾಜ್ಯ ಅಂದ್ರೆ ದೊಡ್ಡದು ಅಂತ ಸಾಮ್ರಾಟ ಅಂತ ಕರೀತಾರೆ. ರಾಜ ಮತ್ತು ಸಾಮ್ರಾಟ ಅಂತ ಎರಡು. ಒಂದು ಪ್ರದೇಶಕ್ಕೆ ರಾಜನಾಗಿದ್ನ ಅಂತಂದ್ರೆ ಅವನನ್ನ ರಾಜ ಅಂತ ಕರಿತೀವಿ. ಅನೇಕ ರಾಜ್ಯಗಳಿಗೆ ರಾಜನಾಗಿದ್ದಂದ್ರೆ ಅವನೆಲ್ಲ ಸಾಮ್ರಾಟ. ಈಗ ಹೆಂಗ ನಾವು ನಮ್ಮ ದೇಶವನ್ನ ನೋಡಿದ್ವಿ ಅಂತಂದ್ರೆ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ರಾಜರು, ಮುಖ್ಯಮಂತ್ರಿಗಳು. ಈ ಎಲ್ಲಾ ರಾಜ್ಯಗಳ ಒಕ್ಕೂಟವನ್ನು ಸೇರಿಸಿ ಒಂದು ದೇಶ ಅಂತ ಮಾಡಿದ್ದೀವಿ. ಇಡೀ ಎಲ್ಲಾ ರಾಜ್ಯಗಳ ಮೇಲೆ ಒಂದು ಅಧಿಕಾರ ಇದೆ. ಯಾಕಂತಂದ್ರೆ ಒಂದು ಶಾಸನ ಒಂದು ರಾಜ್ಯದವನು ಮಾಡಿದಂದ್ರೆ ಆ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ. ಆದ್ರೆ ಯಾರು ಪ್ರಧಾನಮಂತ್ರಿ ಅಂತ ಕರಿತೀವಿ ಅವನು ಒಂದು ಶಾಸನ ಮಾಡಿದಂತಂದ್ರೆ ಎಲ್ಲಾ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ. ನೋಡಿದ್ರಲ್ಲ 2014ರಲ್ಲಿ 15ರಲ್ಲಿ 1000 ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿಬಿಟ್ಟ ಮೋದಿ. ಬ್ಯಾನ್ ಮಾಡಿದಗಳಿಗೆ ಯಾವುದು ಒಂದು ರಾಜ್ಯದಾಗಲ್ಲ, ಬರೀ ಬಿಜೆಪಿ ಗೌರ್ಮೆಂಟ್ ಇರ್ತಕ್ಕಂಥ ರಾಜ್ಯಗಳಲ್ಲ. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಸೊ ಕಮ್ಯುನಿಸ್ಟರ್ ಇರಲಿ, ನಮ್ಮ ದೇಶದಲ್ಲಿ ಎಷ್ಟು ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಾದೇಶಿಕ ಪಕ್ಷಗಳು ರಾಜ್ಯವನ್ನ ಮಾಡ್ತವೆ. ಆ ಎಲ್ಲಾ ರಾಜ್ಯಗಳು ರಾಜರು ಅಂದ್ರೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು, ರಿಜೆಕ್ಟ್ ಮಾಡಲಿಲ್ಲ. ಹಾಗೆ ಈ ಆತ್ಮ ಅಂತಕ್ಕಂಥದ್ದು ಸಾಮ್ರಾಜ್ಯ ಎಷ್ಟು ಅಂತಂದ್ರೆ ಇಂತಹ ಪ್ರಧಾನಮಂತ್ರಿಗಳು ಒಂದು ದೇಶಕ್ಕ, ಆದರೆ ಭೂಮಂಡಲದಲ್ಲಿ ಎಷ್ಟು ದೇಶಗಳಿದೆವೋ ಅಷ್ಟು ಜನ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿದ್ದಾರೆ. ಆದರೆ ಭೂಲೋಕ ಒಂದೇ ಅಲ್ಲ,
ಈ ಇಡೀ ಭೂಮಂಡಲದಲ್ಲಿ ಅನೇಕ ಲೋಕಗಳಿದಾವ. 14 ಲೋಕಗಳು ಅಂತ. 14 ಲೋಕಗಳನ್ನ ನಾವು ಮೂರೇ ಮಾಡಿದ್ದೀವಿ. ಒಂದು ಪಾತಾಳ, ಒಂದು ಇದು ಭೂಮಂಡಲ, ಇನ್ನೊಂದು ಸ್ವರ್ಗ ಅಂತ ಮೂರೇ ಮಾಡಿದ್ದೀವಿ. ಮತ್ತಿನ್ನು ಉಳಿದು ಏನ್ ಮಾಡಿದ್ವಿ ಅಂದ್ರೆ ಅದರಲ್ಲಿ ಮರ್ಜ್ ಮಾಡಿದ್ವಿ. ಪಾತಾಳ ಲೋಕ ಕೆಳಗಡೆಗೆ ಒಂದಿಷ್ಟನ್ನ, ಇನ್ನೊಂದು 6 ಲೋಕಗಳನ್ನ ಅದ್ರಾಗ ಮರ್ಜ್ ಮಾಡಿದ್ದೀವಿ. ಮೇಲೆ ಒಂದಿಷ್ಟು 6 ಲೋಕಗಳನ್ನ ಮರ್ಜ್ ಮಾಡಿದ್ದೀವಿ. ಈ ಎಂಟೈರ್ 14 ಲೋಕ ಭುವನ ಯಾರು ಇದನ್ನ ಆಳ್ತಾ ಇದ್ದನೋ, ಯಾರು ಆತ್ಮಸ್ವರೂಪನಾಗಿರ್ತಕ್ಕಂತಹ, ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಆ ಪ್ರಭು, ಅವನನ್ನ ಪ್ರಭು, ಒಡೆಯ, ಈಶ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಮೃತ್ಯುಂಜಯ ಮಹಾಮಂತ್ರದಲ್ಲಿ ತ್ರಯಂಬಕೈ ಅಂತ ಕರೀತಾರೆ ಅವನನ್ನು. ತ್ರಯಂಬಕ ಅಂತಂದ್ರೆ 3 ಕಣ್ಣು ಉಳ್ಳವನು. ಏನು 3 ಕಣ್ಣುಗಳಂದ್ರೆ ಕಣ್ಣಲ್ಲ, ಸರ್ವಶಕ್ತನು, ಸರ್ವನಿಯಾಮಕನು, ಸರ್ವಜ್ಞನಾಗಿರ್ತಕ್ಕಂಥವನು. ಅವನಿಗೆ ತಿಳಿದೇ ಇರ್ತಕ್ಕಂಥದ್ದಿಲ್ಲ, ಸರ್ವಜ್ಞ ಅವನು. ಮತ್ತೆ ಅವನು ಇಲ್ಲದೆ ಯಾವುದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅವನು ಈಶ್ವರ ಒಡೆಯ, ಅವನು ಅವನ ಅಧೀನ, ಅವನ ಕಣ್ಣು ತಪ್ಪಿಸಿ ಯಾವುದು ನಡೆಯಂಗಿಲ್ಲ ಆ ಜಗತ್ತಿನಲ್ಲಿ. ಇದು ಸರ್ವಶಕ್ತ, ಸರ್ವ ನಿಯಾಮಕ. ಮತ್ತೆ ಅವನೇ ಎಲ್ಲ ಶಾಸನ ಮಾಡಿರ್ತಕ್ಕಂಥವು. ಎಲ್ಲಾ ಶಾಸನಗಳನ್ನು ಅವನೇ ಮಾಡಿರ್ತಕ್ಕಂಥವನು. ಮಾವಿನ ಮರನೇ ಮಾವಿನ ಹಣ್ಣೆ ಬರಬೇಕು, ಹೂವೇ ಬರಬೇಕು. ಹೀಗೆ ಇಡೀ ಜಗತ್ತನ್ನ ನೋಡಿದ್ವಿ ಅಂತಂದ್ರೆ ಎಲ್ಲ ಶಾಸನ ಮಾಡಿರ್ತಕ್ಕಂಥವನು ಅವನೇ. ಮಳೆ ಯಾವಾಗ ಬರಬೇಕು, ಯಾವಾಗ ಬೇಸಿಗೆ ಕಾಲ ಬರಬೇಕು, ಚಳಿಗಾಲ ಬರಬೇಕು, ಎಲ್ಲ ಅಧಿಕಾರ ಅವ್ರವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇನೆ. ಆದ್ರೆ ಕಂಟ್ರೋಲರ್ ಯಾರು? ಕಂಟ್ರೋಲರ್ ಅವನೇ. ಎಲ್ಲಾ ದೇವತೆಗಳು ಅವನಿಗೆ ಹೆದರಿಕೊಂಡು ತಮ್ಮ ತಮ್ಮ ಧರ್ಮದಲ್ಲಿ ನಿರತರಾಗಿದ್ದಾರೆ ಅಂತ ಕಟದಲ್ಲಿ ಮಂತ್ರ. ಎಷ್ಟು ದೊಡ್ಡದು ಸಾಮ್ರಾಜ್ಯ, ಮಹತ್ತರವಾಗಿರ್ತಕ್ಕಂಥ ಸಾಮ್ರಾಜ್ಯ. ಮಹತ್ತರವಾಗಿರ್ತಕ್ಕಂಥದ್ದಂದ್ರೆ ನಮ್ಮ ಈಗಿನ ಕಣ್ಣಳತೆಗೆ ಅಥವಾ ಮನಸ್ಸಿನ ಕಲ್ಪನೆಗೆ ಮೀರಿರ್ತಕ್ಕಂಥ ಸಾಮ್ರಾಜ್ಯ. ಹೆಂಗ ಹೋಗಿ ಸಮುದ್ರದ ಹತ್ರ ನಿಂತುಕೊಂಡು ಕಣ್ಣಿನಿಂದ ನೋಡ್ತೀವಿ, ಎಷ್ಟು ನಮ್ಮ ದೂರ ಇದೆಯೋ ಅಷ್ಟರ ತನಕ ನೀರೇ ಕಾಣುತ್ತೆ, ಬಿಟ್ರೆ ಆ ಕಡೆ ಏನಿದೆ ಅಂತ ಗೊತ್ತಾಗುತ್ತೆ. ಇದು ಕಣ್ಣಿನ ಯೋಜನೆ ಅಳತಿ ಅಂತ ಕರಿತೀವಿ. ಉಳಿದುವೆಲ್ಲ ಆ ಕಡೆ ಏನಂತ ಗೊತ್ತಾಗ್ತಾವ, ಆದ್ರೆ ಸಮುದ್ರ ಮಾತ್ರ ಆ ಕಡೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣು ಎಷ್ಟು ದೂರ ಚಲಿಸುತ್ತೋ ಅಷ್ಟು ದೂರದವರೆಗೆ ಬರೀ ನೀರೇ ಇದೆ, ಆ ಕಡೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಅದಕ್ಕೇನೈತೆ, ಅದು ನಮ್ಮ ಕಣ್ಣಿನ ಅಳತೆಗೆ ಸಿಗದೆ ಇರತಕ್ಕಂಥ. ಅದಕ್ಕಿಂತ ಇನ್ನೊಂದು ದೊಡ್ಡದಿದೆ, ನಮ್ಮೊಳಗಡೆ ಒಂದು ಮನಸ್ಸಂತಿದೆ. ಆ ಮನಸ್ಸಿನಿಂದ ಯೋಚನೆ ಮಾಡಿದ್ವಿ ಅಂತಂದ್ರೆ ಸಮುದ್ರಕ್ಕಿಂತ ಆಚೆ ಹೋಗಿಬಿಡ್ತೀವಿ. ಸಮುದ್ರಕ್ಕಿಂತ ಆಚೆ ಏನು, ಈ ಲೋಕದಿಂದ ಮತ್ತೆ ಇನ್ನೊಂದು ಲೋಕಕ್ಕೆ ಹೋಗ್ತೀವಿ. ಅಂದ್ರೆ ಮನಸ್ಸಿನ ಶಕ್ತಿ ಕಣ್ಣಿನಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ಸರಿ ನಿನ್ನ ಮನಸ್ಸು ಎಷ್ಟು ದೊಡ್ಡದದ, ಎಷ್ಟು ಕಲ್ಪನೆ ಮಾಡಿಕೊಳ್ಳಕ್ ಶಕ್ತಿ ಅದ, ಅಷ್ಟು ಕಲ್ಪನೆ ಮಾಡಿಕೊ. ಅಷ್ಟು ಕಲ್ಪನೆ ಮಾಡಿಕೊಂಡ್ರು ಕೂಡ ಆ ಕಲ್ಪನೆಗೆ ಅತೀತವಾಗಿ ಇನ್ನೂ ಉಳಿತಕ್ಕಂಥದ್ದು ಯಾವುದು ಇದೆಯೋ ಅಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಅದಕ್ಕೆ ಅವನನ್ನ ಸಾಮ್ರಾಜ್ಯ, ಆ ಪರಮಾತ್ಮನ ರಾಜ್ಯ ಎಷ್ಟು ದೊಡ್ಡದು, ಸಾಮ್ರಾಜ್ಯ ಎಷ್ಟು ದೊಡ್ಡದು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನೋಡಕ್ ಯಾರಿಂದ ಆಗ್ಲಿಲ್ಲ, ಯಾರು ನೋಡಕ್ ಸಾಧ್ಯನೇ ಇಲ್ಲ ಅಂತ. ನವೇದ ಯಜ್ಞಾದ್ಯನೈರ್ನದಾನೈಹಿ ನಚಕ್ರಿಯ ಕರ್ಣ ತಪೋವಿರುಕ್ರೈಹಿ. ಆ ನನ್ನ ಪೂರ್ಣ ರೂಪವನ್ನು ಯಾರಿಂದ ನೋಡಕ್ ಸಾಧ್ಯನೇ ಇಲ್ಲ ಅಂತ ಗೀತೆಯಲ್ಲಿ ಸ್ಪಷ್ಟೀಕರಿಸಿದ್ದಾನೆ. ಹಾಗೆ ಬಸವಣ್ಣವರು ಕೂಡ
ಪಾತಾಳದಿಂದ ತತ್ತ ನಿನ್ನ ಶ್ರೀಪಾದ ಅಂತ ಹೇಳೋದು. ಯಾವ್ದನ್ನ ನಾವು ಪಾತಾಳ ಅಂತ ಕರಿತೀವಿ, ಅದರ ಆಚೆನೂ ಕೂಡ ಇದೆ ನಿನ್ನ ಪಾದ. ಬ್ರಹ್ಮಾಂಡದಿಂದ ನಿಮ್ಮ ಶ್ರೀ ಮುಕುಟ. ಕೇಳಿಸ್ತಾ ಇಲ್ಲ ಸರ್, ಮಧ್ಯದಲ್ಲಿ ನಿಂತೋಯ್ತು. ಪಾತಾಳದಿಂದ ಹತ್ತತ್ತ ಅಲ್ಲಿಂದ. ಅದೇ ಈಗ ಕೇಳಿಸ್ತಿದೆ ಅಲ್ವಾ? ಹಾ, ಈಗ ಕೇಳಿಸ್ತಿದೆ. ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನ ವರ್ಣನೆ ಮಾಡ್ತಿದ್ವಲ್ವಾ, ಹಾಗಾಗಿ ಈ ಪಾತಾಳದಿಂದ ಹತ್ತತ್ತ ನಿನ್ನ ಶ್ರೀಪಾದ ಅಂತ, ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ. ಮುಕುಟ ಅಂತಂದ್ರೆ ತಲೆ ಮೇಲೆ ಇಟ್ಟಿರ್ತಕ್ಕಂಥ ಕಿರೀಟ. ಅದು ಎಷ್ಟದ ಬ್ರಹ್ಮಾಂಡಕ್ಕಿಂತ ಆಚೆ ಇದೆ. ನಮಗೆ ಪಾತಾಳನೂ ಗೊತ್ತಿಲ್ಲ, ಮತ್ತೆ ಬ್ರಹ್ಮಾಂಡನೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನಸ್ಸಿಗೆ ವೇದ್ಯ ಅಲ್ಲದೆ ಇರ್ತಕ್ಕಂಥದ್ದು ಅಷ್ಟು ದೊಡ್ಡ ಸಾಮ್ರಾಜ್ಯ. ಹಾಗಾಗಿ ನೀನು ಎಷ್ಟು ಸಬುದ್ರು ಕೂಡ ಅದು ಖಾಲಿ ಆಗೋದಿಲ್ಲ. ಹಾಗಾಗಿ ಯಥೇಷ್ಟಂ ಅಂತ, ಎಷ್ಟು ಬೇಕಷ್ಟು ಕುಡಿದು ಬಿಡೋದನ್ನ ಅಂತ ಆಚಾರ್ಯ ಶಂಕರರು ಆತ್ಮದ ಆನಂದವನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ತತೋಹಮಾದೇರ್ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತರಾಗಃ ಪರಮಾರ್ಥಲಾಭಾತ್ ತೂಷ್ಣೀಂ ತೂಷ್ಣೀಂ ಸಮಾಸ್ವತ್ವಂ ಸುಖಾನುಭೂತ್ವಾಂ ಸಮಾಸ್ವ ಆತ್ಮಸುಖಾನುಭೂತ್ವ ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪಃ ತೂಷ್ಣೀಂ ಸಮಾಸ್ವ ಆತ್ಮಸುಖಾನುಭೂತ್ಯಾಂ ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪಃ. ತತಃ ಅಂದ್ರೆ ಏನಿಲ್ಲಿ ಯಥೇಷ್ಟಂ ಅಂತ ಹೇಳಿದ್ರಲ್ವಾ, ಆ ಯಥೇಷ್ಟಂ ಅಂತಕ್ಕಂತಹ ವಾಕ್ಯವನ್ನ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಕ, ತತಃ ಅಂದ್ರೆ ಯಾವಾಗ ನೀನು ಆ ಅಹಂಕಾರವನ್ನ ನಿಧಿಧ್ಯಾಸನ ಎನ್ನುವಂತಹ ಜ್ಞಾನದಿಂದ ಕತ್ತರಿಸಾಕ್ತಿಯೋ ಅವಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ತತಃ ಅಹಮಾದೇರ್ ವಿನಿವೃತ್ತಿ ವೃತ್ತಿಂ. ಈ ಒಮ್ಮೆ ಅಹಂಕಾರವನ್ನ ಕತ್ತರಿಸಿದ ಮೇಲೆ ಕೂಡ ಮತ್ತೆ ಕಾಣಿಸಿಕೊಳ್ತಕ್ಕಂತಹ ಯೋಚನೆಗಳು ಬರ್ತವೆ ಮತ್ತೆ ಪುನಃ. ಯಾಕಂತಂದ್ರೆ ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದಾಗೆ ಅದರ ಬೇರುಗಳು ಬಹಳ ಆಳದಲ್ಲಿದೆ. ಮತ್ತೆ ಇನ್ನು ಹೆಂಗದೆ ಅಂದ್ರೆ ಕೆಲವೊಂದು ಬೇರೆ ಇಲ್ಲ, ಬೇರೆಲ್ಲದಿದ್ರು ಕೂಡ ಅದು ಸಿಗುತ್ತದೆ ಅಂತಾರೆ. ಈಗ ನೋಡಿ, ಈಗ ಸಡನ್ ಆಗಿ ಮಳೆ ಬಂದಾಗ ಈ ಹುಳುಗಳು ಹುಟ್ಟಿಕೊಂಡ್ಬಿಡ್ತವ. ಎಷ್ಟು ಹುಳುಗಳು ಹುಟ್ಟಿಕೊಳ್ತವೆ ಅಂತಂದ್ರೆ ಲೆಕ್ಕವಿಲ್ಲದಷ್ಟು ಹುಳುಗಳು ಹುಟ್ಟಿಕೊಂಡ್ಬಿಡ್ತಾವ. ಎಲ್ಲಿಂದ ಬಂದು ಭೂಮಿಯಿಂದ ಬರಕ್ ಸಾಧ್ಯ ಇಲ್ಲ. ಮತ್ತೆ ಗಾಳಿಯಲ್ಲಿತ್ತಂದ್ರೆ ಯಾವಾಗಾರ ಬರ್ಬೋದಾಗಿ ಬರಂಗಿಲ್ಲ. ಮತ್ತೆ ಎಲ್ಲಾ ಮಳೆ ಸಮಯದಲ್ಲಿ ಬರಂಗಿಲ್ಲ. ಯಾವಾಗಾರ ಒಂದು ವಿಶೇಷವಾಗಿರ್ತಕ್ಕಂಥ ಮಳೆಗಳಲ್ಲಿ ಎಷ್ಟೋ ಒಂದು
ಹುಳ ಹುಟ್ಟಿಕೊಂಡ್ಬಿಡ್ತೇವೆ. ಅವಕ್ಕೆ ಅಪ್ಪ ಯಾರು ಅಮ್ಮ ಯಾರು ಏನಿಲ್ಲ, ಒಂದು ಸೆಕೆಂಡಲ್ಲಿ ಅಷ್ಟು ದೊಡ್ಡ ಹುಳ ಬಂದ್ಬಿಡ್ತಾವ. ಹಾಗೆ ಈ ಅಹಂಕಾರ ಅಂತಕ್ಕಂಥದ್ದು ಒಮ್ಮೊಮ್ಮೆ ಬೇರು ನೀವು ತೆಗೆದಿದ್ದರೂ ಕೂಡ ಅದು ಎಲ್ಲಿಂದ ಕಾಣಿಸ ಅದರದ್ದು ಥಾಟ್ಸ್ಗಳು ಎಲ್ಲಿಂದ ಬಂದ್ಬಿಡ್ತವೆ. ಯಾಕಂತಂದ್ರೆ ಅದರ ವಿಸ್ತಾರ ದೊಡ್ಡದಿರೋದ್ರಿಂದ ಸ್ಮೃತಿಯಲ್ಲಿ ಇರ್ತಕ್ಕಂತಹದ್ದು, ಸ್ಮೃತಿ ಅಂದ್ರೆ ನಮ್ಮ ನೆನಪಿನ ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ರಿಂದ ಮತ್ತೆ ಯೋಚನೆಗಳು ಬರ್ತವೆ ಅಂತ ಹೇಳ್ತಾರೆ ಅವರು. ಅಂತಹ ಯೋಚನೆಗಳನ್ನ ಏನ್ ಮಾಡೋರು ಅಂದ್ರೆ ಯೋಚನೆಗಳು ಬರ್ತವೆ. ಯುನಿವರ್ತೆ ಅವನ್ನೆಲ್ಲ ಏನ್ ಮಾಡೋವನ್ನ ನಿಷೇಧ ಮಾಡುವುದು. ಅವನ್ನ ಸೊ ಸಂತ್ಯಕ್ತ ರಾಗ ಅದನ್ನೆಲ್ಲ ಏನ್ ಮಾಡೋವನ್ನೆಲ್ಲ ಒಂದು ರೀತಿಯಿಂದ ಥಾಟ್ಸ್ಗಳನ್ನ ತೆಗೆದಾಕು. ಮತ್ತೆ ಸಂತ್ಯಕ್ತ ರಾಗ ಇನ್ಯಾವ ಬಯಕೆಗಳಿದಾವೋ ಆ ಬಯಕೆಗಳನ್ನ ಕೂಡ ಸಂಪೂರ್ಣವಾಗಿ ತೆಗೆದಾಕ್ಬಿಡು. ಒಂದು ರೀತಿಯಿಂದ ಇಲ್ಲಿ ಯೋಗ ಮಾರ್ಗಕ್ಕೆ ತಗೊಂಡು ಬರ್ತಾ ಇದ್ದೇನೆ. ನಮ್ಮ ಯೋಗದಲ್ಲಿ ಹೇಳ್ತೀವಲ್ವಾ, ಎರಡು ರೀತಿಯಾಗಿರ್ತಕ್ಕಂತಹ ಸ್ಟೆಪ್ಸ್. ಒಂದು ಅಭ್ಯಾಸದಿಂದ ಏನ್ ಮಾಡ್ಬೇಕು, ಯೋಚನೆಗಳನ್ನೆಲ್ಲ ತೆಗೆದಾಕ್ಬೇಕು. ಯೋಚನೆಗಳನ್ನ ತೆಗೆದುಹಾಕಿದ ಮೇಲೆ ಮತ್ತೆ ಅಲ್ಲಿ ಏನ್ ಮಾಡ್ಬೇಕು, ಪರಮಾತ್ಮನ ಯೋಚನೆಗಳನ್ನು ತುಂಬಬೇಕಲ್ಲಿ. ಮೊದಲು ಯೋಚನೆಗಳನ್ನು ತೆಗೆದಾಕು. ಅನೇಕ ರೀತಿಯಾಗಿರ್ತಕ್ಕಂಥ ಧ್ಯಾನ. ಮೊದಲನೇ ಧ್ಯಾನ ಏನು ಅಂತಂದ್ರೆ, ಮೊದಲು ಈ ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಸೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಎಲ್ಲ ಯೋಚನೆಗಳನ್ನ ಫಸ್ಟ್ ತೆಗಿಬೇಕು. ತೆಗೆದ ಮೇಲೆ ಅದು ಏನಾಗುತ್ತೆ ಅಲ್ಲಿ, ಸೊ ಖಾಲಿ ಆಗುತ್ತ. ಖಾಲಿ ಇರ್ತಕ್ಕಂಥದ್ರಲ್ಲಿ ಹೆಚ್ಚು ಹೊತ್ತು ದೀರ್ಘವಾಗಿ ನಿಲ್ಲಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕಲ್ಲಿ, ಧಾರಣ. ಧಾರಣ ಅಂತಂದ್ರೆ ಯಾವುದ್ರ ಕಡೆಗೆ ಹೋಗ್ತಾ ಇದ್ದೀವೋ ಆ ಹೋಗುವಂತಹ ಪರಮಾತ್ಮನ ಸೊ ಗುಣಾದಿಗಳನ್ನ ತುಂಬಬೇಕಲ್ಲಿ. ಮತ್ತೆ ಆ ಪರಮಾತ್ಮನ ಗುಣಾದಿಗಳನ್ನ ತುಂಬಬೇಕು. ಗುಣಾದಿಗಳನ್ನ ತುಂಬಿ 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 ಆ ಪರಮಾತ್ಮನ ಭಾವದಲ್ಲಿ ನಿಲ್ಲಬೇಕು. ಅದಕ್ಕೆ ಸೊ ಮನ ಪ್ರಶಮನ ಉಪಾಯ ಅಂತ ವಸಿಷ್ಠರು. ಪರಮಾತ್ಮನ ನಾಮದಿಂದ ಯಾವಾಗ ಮನಸ್ಸು ಅಂದ್ರೆ ಆತ್ಮನ ಭಾವದಿಂದ ಮನಸ್ಸು ಯಾವಾಗ ತುಂಬುತ್ತಾ ಅವಾಗ ಅದು ಏನಾಗುತ್ತೆ ಅಂದ್ರೆ ಪ್ರಸನ್ನತೆಯನ್ನ ಹೊಂದುತ್ತದೆ ಅಂತ. ಇದು ಆತ್ಮ ಲಾಭ, ಪರಮಾರ್ಥ ಲಾಭ. ಇದು ಪರಮಾತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಕ್ಟೀಸ್. ಇದು ತೂಷ್ಣಿಂ ಸಮಾಸ್ವ ತೂಷ್ಣೀಂ ಅಂತಕ್ಕಂಥದ್ದನ್ನ ಎರಡು ಶಬ್ದ ಬಳಸರಲ್ಲಿ. ಬ್ರಹ್ಮಣಿ ನಿರ್ವಿಕಲ್ಪ. ಬ್ರಹ್ಮಣಿ ನಿರ್ವಿಕಲ್ಪ ಅಂತಕ್ಕಂಥದ್ದು ಯಾವುದೇ ವಿಕಲ್ಪ ಇಲ್ದಿರ್ತಕ್ಕಂಥ ಸ್ಥಿತಿ ಕೆಳಗಡೆ ಇದೆ. ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪ. ಇಲ್ಲಿ ತೂಷ್ಣೀಂ ಅಂತಕ್ಕಂಥದ್ದನ್ನ ಈಗ ನಾನು ಅಲ್ಲಿ ಹೇಳಿದ ಹಾಗೆ ಖಾಲಿಯಾಗಿರ್ತಕ್ಕಂಥದ್ದು ಮನಸ್ಸು ಏನಿದೆಯೋ ಅದನ್ನ ಒಂದೇ ಕಡೆ ಅದನ್ನ ನಿಲ್ಲಿಸ್ಬೇಕು. ಅದನ್ನ ಸಮಾಸಾತ್ಸ್ವ ಒಂದೇ ಕಡೆಗೆ ಅದನ್ನ ನಿಲ್ಲಿಸ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆತ್ಮ ಸುಖ ಅನುಭೂತ್ಯ. ಅವಾಗ ನಮ್ಮ ಮನಸ್ಸಲ್ಲಿ ಆತ್ಮದ ಸುಖ ಇಳಿತೆ ಬರ್ತದೆ. ಇಳಿತೆ ಬಂದಾಗ ಪೂರ್ಣಾತ್ಮನ ಬ್ರಹ್ಮಣಿ ಆಗ ಪರಿಪೂರ್ಣವಾಗಿರ್ತಕ್ಕಂತಹ ಎಲ್ಲವನ್ನ ಆವರಿಸಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡ್ತದೆ. ಏನ್ ಆವರಿಸಿಕೊಳ್ತದೆ? ಆ ಆತ್ಮಭಾವ ಆವರಿಸಿಕೊಂಡ್ಬಿಡ್ತದೆ. ಯಾವಾಗ ಆತ್ಮಭಾವ ಆವರಿಸಿಕೊಂಡ್ಬಿಡ್ತದೆ ಅವಾಗ ಮನಸ್ಸು ಏನಾಗ್ತದೆ? ನಿರ್ವಿಕಲ್ಪ. ನಿರ್ವಿಕಲ್ಪ ಅಂತಂದ್ರೆ ಅನ್ಯ ವಿಕಲ್ಪ ಇಲ್ಲದೆ ಇರ್ತಕ್ಕಂಥದ್ದು. ವಿಕಲ್ಪ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ನಮಗೆ ಅಂತಂದ್ರೆ ನಮಗಿಂತ ಭಿನ್ನವಾಗಿರ್ತಕ್ಕಂತಹ ವಿಷಯಗಳು ಇದ್ದಾಗ ನಾನು ಬೇರೆ, ಈ ಜಗತ್ತು ಬೇರೆ, ನಾನು ಬೇರೆ, ನೀವು ಬೇರೆ, ಗಂಡು ಬೇರೆ, ಹೆಣ್ಣು ಬೇರೆ,
ಈ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇದ್ದಾಗ ಅವಾಗ ಒಂದರನ್ನ ಒಂದು ನೋಡಿ ಅನುಸರಿಸಿ ನಮಗೆ ಈ ಸಂಕಲ್ಪಗಳು ಬರ್ತವೆ. ಆದರೆ ಯಾವಾಗ ನೀವು ಈ ಮನಸ್ಸನ್ನ ಸಂಯಮಗೊಳಿಸಿ, ಅಂದ್ರೆ ಎಲ್ಲ ಇದನ್ನೆಲ್ಲ ವಿಕ್ಷೇಪವನ್ನ ಕಳೆದ್ಬಿಟ್ಟು ಆತ್ಮನನ್ನ ತುಂಬುತ್ತಾ ಹೋದ್ರಿ, ಆತ್ಮನನ್ನ ತುಂಬುತ್ತಾ ಹೋದಾಗ ಏನಾಗುತ್ತೆ ಯಾವಾಗ ಅಂತಂದ್ರೆ, ಆತ್ಮನನ್ನ ಬಿಟ್ರೆ ಬೇರೆ ಇನ್ನೊಂದು ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿಗೆ ಹೋಗಿ ಮುಟ್ಟುತ್ರಿ. ಯಾವಾಗ ನಾವು ಆತ್ಮನನ್ನ ಬಿಟ್ಟು ಇನ್ನೊಂದು ಯಾವುದೇ ಇಲ್ಲ, ಇರೋದೆಲ್ಲವೂ ಆತ್ಮ ಎನ್ನುವಂತಹ ಭಾವ ಅಂತಸ್ಥಿತಿ ಮುಟ್ಟಿದಾಗ ಅವಾಗ ಏನಾಗುತ್ತೆ ಅಂದ್ರೆ ನಿರ್ವಿಕಲ್ಪ ಸ್ಥಿತಿ, ಯಾವುದೇ ವಿಕಲ್ಪ ಇಲ್ದಿರ್ತಕ್ಕಂಥ ಸ್ಥಿತಿ ಬರ್ತದೆ. ಶಾಶ್ವತವಾಗಿರ್ತಕ್ಕಂಥದ್ದು, ಸವಿಕಲ್ಪ ಅಲ್ಲ, ನಿರ್ವಿಕಲ್ಪ ಸ್ಥಿತಿ ಅಂತ. ಸವಿಕಲ್ಪ ಸ್ಥಿತಿಯಲ್ಲಿ ಏನಾಗುತ್ತೆ, ಜಸ್ಟ್ ಮನಸ್ಸು ಲಗ್ನ ಆಗುತ್ತೆ, ಲಯವಾಗುತ್ತೆ, ಮತ್ತೆ ವಾಪಸ್ ಬಂದ್ಬಿಡ್ತದೆ. ಮತ್ತೆ ವಾಪಸ್ ಬಂದಗಳಿಗೆ ಸೇಮ್ ಆಸ್ ಇಟ್ ಈಸ್ ಆಗುತ್ತೆ. ಮತ್ತೆ ಈಗ ನಾವು ನೋಡ್ತೀವಲ್ವ, ಕೆಲವೊಮ್ಮೆ ಪಾಠ ಮಾಡುವಾಗ, ಪಾಠ ಕೇಳುವಾಗ, ಈ ಪಾಠವನ್ನ ಕೇಳ್ತಾ ನಾವೇ ಆತ್ಮಸ್ವರೂಪರು, ಪಾಠ ಮಾಡ್ತಾ ನಾನೇ ಆತ್ಮಸ್ವರೂಪ. ಇದು ಸವಿಕಲ್ಪ ಸಮಾಧಿ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ತತ್ವದಲ್ಲಿ ಮುಳುಗಿಬಿಡುತ್ತೆ ಮನಸ್ಸು. ಆದ್ರೆ ಯಾವಾಗ ಪಾಠದಿಂದ ಹೊರಗಡೆ ಬಂದ್ಬಿಟ್ವಿ, 3 ಗಂಟೆ ಆಯ್ತು, ಮತ್ತೆ ಆಸ್ ಇಟ್ ಈಸ್ ಆಗಿಬಿಡ್ತೀವಿ. ಮತ್ತೆ ಸಂಕಲ್ಪ ವಿಕಲ್ಪ ಶುರುವಾಗುತ್ತೆ. ಮತ್ತೆ ಸಾಮಾನ್ಯ ಲೌಕಿಕ ಜೀವನ ಯಥಾಸ್ಥಿತಿ ಮುಂದುವರಿತದೆ. ಇದು ಪೂರ್ಣಾನಂದ ಸ್ಥಿತಿ ಅಲ್ಲ, ಅಪೂರ್ಣಾನಂದ ಸ್ಥಿತಿ ಇದೆ. ಆದ್ರೆ ಇಲ್ಲಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಪೂರ್ಣಾನಂದ ಅಂತಂತಾರೆ. ಪೂರ್ಣಾತ್ಮನ ಆ ಪೂರ್ಣಾತ್ಮ ಸ್ಥಿತಿ ಯಾವ್ದದು? ಬ್ರಹ್ಮಣಿ ಅಂದ್ರೆ ಬ್ರಹ್ಮನ ಸ್ಥಿತಿ ಅದು. ಅಲ್ಲಿಗೆ ಯಾವಾಗ ಮನಸ್ಸು ಮುಟ್ಟುತ್ತೆ ಆವಾಗ ನ ವಿಕಲ್ಪ ನಿರ್ವಿಕಲ್ಪ, ಯಾವುದೇ ಕಲ್ಪನೆ ಇಲ್ಲದೆ ಇರ್ತಕ್ಕಂಥದ್ದು, ತಾನೇ ತಾನಾಗಿರ್ತಕ್ಕಂತಹ ಎಲ್ಲವೂ ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದು, ಆ ನಾನೇ ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದು ಜ್ಞಾನ ಯಾವಾಗ ಪೂರ್ಣ ಆಗುತ್ತೆ ಆಗ ಮನಸ್ಸು ಎಲ್ಲ ದ್ವಂದ್ವಗಳನ್ನ ಕಳೆದುಕೊಂಡು ಮುಕ್ತವಾಗುತ್ತೆ. ಆ ಮುಕ್ತವಾಗಿರ್ತಕ್ಕಂತಹ ಮನಸ್ಸು ಅದು ಬ್ರಹ್ಮಾನಂದ ಭಾವದಲ್ಲಿ ಇರ್ತಕ್ಕಂಥ ಮನಸ್ಸು. ಅದನ್ನ ಮನಸ್ಸು ಅಂತ ಕರೆಯಂಗಿಲ್ಲ, ಅದನ್ನ ಅಮನಸ್ಕ ಸ್ಥಿತಿ ಅಂತ ಕರಿತಾರೆ. ಅದನ್ನ ಅಮನಸ್ಕ ಸ್ಥಿತಿ ಅಂತಂದ್ರೆ, ಮನಸ್ಸು ಅಂತಂದಾಗ ಸಾಮಾನ್ಯವಾಗಿರ್ತಕ್ಕಂತಹ ರಾಗದ್ವೇಷಗಳಿಂದ ತುಂಬಿರ್ತಕ್ಕಂತಹದ್ದು ನಮ್ಮದು ಮನಸ್ಸಿದೆ ಅಲ್ವಾ, ಇದನ್ನ ಮನಸ್ಸು ಅಂತಂದ್ವಿ. ಅಮನಸ್ಕ ಅಂತಂದ್ರೆ ಇಂತಹ ಸಂಕಲ್ಪ ವಿಕಲ್ಪಗಳಿಂದ ಆಚೆ ಇರ್ತಕ್ಕಂಥದ್ದು, ಯಾವುದೇ ವಿಕಲ್ಪಗಳ ಇಲ್ಲದೆ ಇರ್ತಕ್ಕಂತಹದ್ದು ಶುದ್ಧವಾಗಿರ್ತಕ್ಕಂಥ ಮನಸ್ಸೇನಿದೆಲ್ಲ ಅದನ್ನ ಅಮನಸ್ಕ ಸ್ಥಿತಿ ಕರೆದ್ರ. ಅದನ್ನೇ ಕೆಲವರು ಬೇರೆ ಬೇರೆ ಮಹಾಮನಸ್ಸು ಅಂತ ಕರೆದಿದ್ದಾರೆ, ಶ್ರೀಮನ್ ಅಂತ ಕರೆದಿದ್ದಾರೆ. ಹೀಗೆ ಶಬ್ದಗಳು ಬೇರೆ ಬೇರೆ ಪ್ರಯೋಗ ಮಾಡಿದ್ದಾರೆ. ಅದು ಯಾವಾಗ ನಮಗೆ ಅನುಭವ ಬರುತ್ತೆ ಅಂತಂದ್ರೆ, ನಮಗೆ ನೋಡಿ ಯಾವ್ದಾದ್ರು ಒಂದು ಆತ್ಮಾನಂದ ಅಂದ್ರೆ ಪಾಠ ಮಾಡ್ತಾ ಮಾಡ್ತಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥದ್ದು ಒಂದು ಹೊಸ ಅನುಭವ ಆಗತ್ತೆ. ತಕ್ಷಣಕ್ಕ ಪಾಠ ಕೇಳ್ತಾ ಒಂದು ಹೊಸ ಆತ್ಮನ ಬಗ್ಗೆ ಒಂದು ಹೊಸ ಅನುಭವ ತಕ್ಷಣಕ್ಕಾಗಿಬಿಡುತ್ತೆ. ತಕ್ಷಣಕ್ಕಾದಾಗ ಒಂದು ಸೆಕೆಂಡು ಮನ ಸಂಪೂರ್ಣವಾಗಿ ಆತ್ಮಾನಂದ ಸ್ಥಿತಿ ಪಡೆದು ಬಿಡುತ್ತೆ. ಆ ಒಂದು ಕ್ಷಣ ಆಗಿರ್ತಕ್ಕಂಥದ್ದು ಗಂಟೆಗಟ್ಲೆ ಅನುಭವ ಆಗುತ್ತದು. ಗಂಟೆಗಟ್ಲೆ ಅದೇ ಭಾವದಾಗಿರ್ತಾರೆ. ಆ ಭಾವದಾಗ ಎಷ್ಟೊತ್ತಿರ್ತಾರೆ ಅಂತಂದ್ರೆ
ಅವ್ರು ಸುಮಾರು ಹೊತ್ತು ಏನೆಲ್ಲ ನೋಡ್ತಾರೋ ಏನೆಲ್ಲ ಕೇಳ್ತಾರೋ ಅದೇ ಆಗ್ಬಿಟ್ಟಿರ್ತಾರೆ ಪೂರ್ತಿ ಅವರು. ಇದು ಯಾರಿಗೆ ಅಂತಂದ್ರೆ ತುಂಬಾ ಭಕ್ತಿ ಮನಸ್ಸು ತುಂಬಾ ಭಕ್ತಿಯಿಂದ ತುಂಬಿರುತ್ತೆ ನೋಡಿ. ಭಕ್ತಿ, ಕೆಲವೊಬ್ಬರಿಗೆ ಭಕ್ತಿ ಯೋಗ ಅಂತ ಕರಿತೀವಿ. ಅಂದ್ರೆ ಈ ಸ್ವಭಾವದಲ್ಲಿ ಅನೇಕ ಭಾವಗಳು, ಅದರಲ್ಲಿ ಭಕ್ತಿ ಅಂತಕ್ಕಂಥದ್ದು ಒಂದು ಭಾವ. ಯಾರು ಹೆಚ್ಚು ಮುಗ್ಧ ಮನಸ್ಸಿನ ತಮ್ಮನ್ನ ತಾವು ಸಂಪೂರ್ಣವಾಗಿ ಆ ಒಂದು ಸ್ವಲ್ಪ ಸಮಯವಾದರೂ ತಮ್ಮನ್ನು ತಾವು ಸಂಪೂರ್ಣವಾಗಿ ಕೊಟ್ಟುಕೊಂಡಿರ್ತಕ್ಕಂತಹ ಮನಸ್ಸು ಶರಣಾಗತಿ ಭಾವ. ಆ ಶರಣಾಗತಿ ಭಾವ ಬಂದಾಗ ಒಂದು ಸ್ವಲ್ಪ ಹೊತ್ತು ಅವರಿಗೆ ಆ ಪರಮಾತ್ಮನ ದರ್ಶನನೇ ಆದಂಗೆ ಆಗಿಬಿಡುತ್ತೆ ಅವರಿಗೆ. ಆ ಕಂಪ್ಲೀಟ್ ಆ ಭಾವದಾಗ ಮುಳುಗಿಬಿಡ್ತಾರೋ. ಬೇರೆ ಏನು ಕಾಣೋದಿಲ್ಲ. ಹೊರಗಿನವ್ರಿಗೆ ಹಿಂಗ್ಯಾಕೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಅವರಿಗೆ ಅಂದ್ರೆ ಹೊರಗಡೆ ಎಲ್ಲ ಜ್ಞಾನ ಇರ್ತದೆ ಅವ್ರಿಗೆ. ಜ್ಞಾನ ಏನು ಇರಂಗಿಲ್ಲ ತರ್ತಲ್ಲ. ಎಲ್ಲರೂ ನೋಡ್ತಾರೆ, ಎಲ್ಲರನ್ನು ಮಾತಾಡಿಸ್ತಾರೆ, ಎಲ್ಲ ಅಜಿಟೇಟ್ ಇರ್ತದ. ಆದ್ರೆ ಮನಸ್ಸು ಮಾತ್ರ ಆ ಸಂಪೂರ್ಣವಾಗಿ ಆನಂದದಿಂದ ತುಂಬಿಟ್ಟಿರ್ತದೆ. ಇದು ಆತ್ಮಾನಂದ ಸುಖ, ಬ್ರಹ್ಮಾನಂದ ಸುಖ. ಆ ಒಂದು ಸೆಕೆಂಡ್ ಆಗ್ತದಷ್ಟೇ. ಆದ್ರೆ ಒಂದು ಸೆಕೆಂಡು ಅವನನ್ನ ಗಂಟೆಗಟ್ಟಲೆ ಆದ್ರೆ ಮುಗಿಸಿಬಿಡುತ್ತ ನೋಡಿ. ಒಂದು ಸೆಕೆಂಡ್ ಆಗಿರ್ತಕ್ಕಂಥದ್ದೇ ಒಂದು ಸೆಕೆಂಡ್ ಅಂತ ಲೆಕ್ಕಲ್ಲ, ಒಂದು ಜಸ್ಟ್ ಒಂದು ಚಿಟಿಕೆ ಹೊಡೆದ್ರೆ ಅಷ್ಟೇನೆ ಇಡೀ ದೇಹ ಕೂಡ ಅಷ್ಟು ಹಗರಾಗಿ ಬಿಡುತ್ತೆ ಅವನಿಗೆ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಪೇನ್ ಇತ್ತಂದ್ರೂ ಕೂಡ ಆ ಪೇನ್ ಕಾಣಿಸಂಗಿಲ್ಲ. ಅವಾಗ ಅದು ದಾಟಿ ಬಿಟ್ಟಿರ್ತದೆ ಮನಸ್ಸು. ದೇಹವನ್ನು ದಾಟಿ ಮನಸ್ಸನ್ನು ದಾಟಿ ಬಿಟ್ಟಿರ್ತದೆ. ನಮಗೆಲ್ಲರಿಗೂ ಆಗಲ್ಲ ಅಂತ ಇರ್ತಲ್ಲ, ಆಗತ್ತೆ. ಆದ್ರೆ ಅದು ಏನು ಅಂತಕ್ಕಂಥದ್ದು ಗೊತ್ತಿಲ್ಲ ಮಗ. ಯಾಕೆ ಅಂತಂದ್ರೆ ನಮಗೆ ಒಂದು ಶಾಸ್ತ್ರದ ಅಧ್ಯಯನದ ಕೊರತೆ ಇರೋದ್ರಿಂದ ಅದು ಏನು ಅಂತಕ್ಕಂಥದ್ದು ನಮಗೆ ರೆಕಗ್ನೈಸ್ ಮಾಡಕ್ ಬರೋದಿಲ್ಲ. ಆದ್ರೆ ಅದು ಒಂದು ಸೆಕೆಂಡ್ ಆಗಿರ್ತಕ್ಕಂಥದ್ದು ಕೂಡ ಅದು ಬ್ರಹ್ಮಭಾವ, ಆತ್ಮಭಾವ. ಆ ಭಾವವನ್ನ ಹೆಚ್ಚು 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 ಅನುಭವಿಸ್ತಾ ಹೋದಂಗೆಲ್ಲ ಅದು ನಿಧಾನವಾಗಿ ಹೆಚ್ಚು 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 ಜೀವನದಲ್ಲಿ ಅದು ಪ್ರಾಪ್ತಿಯಾಗ್ತಾ ಬರ್ತದೆ. ಪ್ರಾಪ್ತಿಯಾಗ್ತಾ ಕೆಲವೊಬ್ಬರು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಆ ಭಾವದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ಪಡಿತಾರೆ. ಹಾಗೆ ಗಂಟೆಗಟ್ಟಲೆ ಇರ್ತಕ್ಕಂಥ ಸ್ಥಿತಿಯನ್ನ ಪಡಿತಾರೆ. ಕೊನೆಗೆ ಜೀವನವೆಲ್ಲ ಆ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಶ್ರೇಷ್ಠ ಸ್ಥಿತಿ, ಪೂರ್ಣ ಸ್ಥಿತಿ, ಆವಾಗ ಅದು ನಿರ್ವಿಕಲ್ಪ ಸ್ಥಿತಿ ಅಂತ. ಅಂತಹ ಆನಂದವನ್ನ ನಾವು ಯಾವಾಗ ಪಡ್ಕೊಳಕ್ ಸಾಧ್ಯ ಅಂತಂದ್ರೆ, ಈ ಅಹಂಕಾರ ಅಂತಕ್ಕಂಥದ್ದು ನಾಶ ಆದಾಗ ನಾವು ಅಂತಹ ಆತ್ಮ ಸಾಮ್ರಾಜ್ಯವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಸಾಧ್ಯ ಇದೆ. ಯಾಕಂದ್ರೆ ಯಾರಿಗೆಲ್ಲ ಮನಸ್ಸು ಇದೆಯೋ, ಯೋಚನೆ ಮಾಡ್ತಕ್ಕಂಥ ಮನಸ್ಸು ಇದೆಯೋ, ತಿಳಿತಕ್ಕಂಥ ಮನಸ್ಸು ಇದೆಯೋ, ಆ ತಿಳುವಳಿಕೆ ಇರ್ತಕ್ಕಂಥ ಮನಸ್ಸಿನವ್ರಿಗೆಲ್ಲರಿಗೂ ಕೂಡ ಸಾಧ್ಯ. ಆದ್ರೆ ಯಾರು ಅದಕ್ಕೆ ಯೋಗ್ಯರು ಅಂತಂದ್ರೆ, ಯಾರು ಅಹಂಕಾರವನ್ನ ಕಳ್ಕೊಳ್ತಾರೆ ಅವರು ಯೋಗ್ಯರು. ಒಂದು ಸೆಕೆಂಡ್ ಆದರೂ, ಒಂದು ನಿಮಿಷವಾದರೂ ಮನಸ್ಸನ್ನ ಅಹಂಕಾರವನ್ನ ಕಳೆದುಕೊಳ್ತಕ್ಕಂಥ ಭಾವ ಬಂತು ಅಂದ್ರೆ ಅಷ್ಟು ಬೆನಿಫಿಟ್ ಅವಾಗ ಸಿಕ್ಬಿಡ್ತದ. ಅದು ಮತ್ತೆ ಯಾವಾಗಲ್ಲ, ಆ ಕ್ಷಣದಲ್ಲಿ ಆಗಿಬಿಡ್ತದೆ ಆನಂದ. ಸೊ ನಮ್ಮ ಅನುಭವಕ್ಕೆ ಬರ್ತಕ್ಕಂತಹ ಆನಂದವನ್ನ ಅನೇಕ ಬಗೆಯಾಗಿ ಆಚಾರ್ಯ ಶಂಕರರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ.